ಈಗ ಅಡ್ಗೆ ಮಾಡೋಕೆ ಓಹೋ ಇಬ್ರು ಸೇರಿ ಏನ್ ಅಡ್ಗೆ ಮಾಡ್ತಿದ್ದೀರಾ? ರವಿಗೆ ಮಗಳಿಗೆ ತುಂಬಾ ಇಷ್ಟ ಆಗುವಂತದ್ದು ಬಾಳೆಹಣ್ಣು ಬನ್ಸಿ ರವೆ ಹಾಕಿ ರೊಟ್ಟಿ ಮಾಡ್ತೀವಿ ಮನೆಯಲ್ಲಿ. ಅಕ್ಕಿ ರೊಟ್ಟಿ ತಟ್ಟಿದ ಹಾಗೆ ತಟ್ಟಿ ಮಾಡ್ಬೇಕಿದು. ಅದನ್ನ ಮಾಡೋಣ ಇವಾಗ. ಅದರಲ್ಲಿ ಸ್ವಲ್ಪ ಖಾರಾನೂ ಇರುತ್ತೆ, ಸ್ವಲ್ಪ ಸಿಹಿನೂ ಇರುತ್ತೆ. ಇದ್ರ ಹೆಸರು ನೀವ್ ಹೇಳಿ. ಏನು ರವೆ ರೊಟ್ಟಿ ಅಂತ ಹೆಸರು ಮೇಡಮ್. ಇದು ನಮ್ ಫೇವರೇಟ್ ಐಟಮ್ ಮಾತ್ರ ಅಲ್ಲ, ಇಂಡಿಪೆಂಡೆಂಟ್ ಆಗಿ ನಾವೇ ಮಾಡ್ತೀವಿ ಇದನ್ನ, ಗೊತ್ತಾ? ಈ ರೊಟ್ಟಿ ಮನೇಲಿ ಮಾಡಿದಾಗ ಖಂಡಿತ ರವಿನೇ ಮಾಡ್ತಾರೆ, ಅದನ್ನ ನಾನು ಒಪ್ಕೊಳ್ತೀನಿ. ಬಟ್ ಅದನ್ನ ನಾನು ಒಪ್ಕೊಂಡಷ್ಟೇ ಚೆನ್ನಾಗಿ ಅವರು ದಿನಾ ನಾನ್ ಎಷ್ಟು ಅಡಿಗೆ ಮಾಡ್ತೀನಿ ಅನ್ನೋದು ಹೇಳ್ಬೇಕಲ್ವಾ? ಹೇಳ್ಬೇಕಲ್ವಾ? ಅನ್ನಪೂರ್ಣೇಶ್ವರಿ ದೇವಿ ಹೇಗ್ ಬಾಯ್ ಕಟ್ ಹಾಕ್ತಾರೆ ಅಲ್ವಾ? ಅಲ್ಲ, ನಾವು ಅವರು ಕೇಳಿ ತಗೊಂಡಿದ್ದಾರೆ ಕ್ರೆಡಿಟ್, ಮತ್ತೆ ಇನ್ನು ನಾವೇನ್ ಮಾಡ್ಬೇಕಾಗುತ್ತೆ, ನಾವು ಕೇಳಲೇಬೇಕಾಗುತ್ತೆ. ಎಕ್ಸಾಕ್ಟ್ಲಿ. ಓಕೆ, ಈಗ ರವೆ ರೊಟ್ಟಿಗೆ ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ಬಿಡ್ತೀರಾ? ಬನ್ಸಿ ರವೆ, ಬಾಳೆಹಣ್ಣು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕ ಬೆಲ್ಲ, ತೆಂಗಿನ ತುರಿ, ಉಪ್ಪು, ಎಣ್ಣೆ. ಇವತ್ತು ಇಂಡಿಪೆಂಡೆಂಟ್ ಆಗಿ ನೀವ್ ಮಾಡಿ, ಯಾಕಂದ್ರೆ ಯಾವಾಗ್ಲೂ ಇವ್ರು ನಿಮ್ಗೆ ಹೇಳ್ತಾರಲ್ವಾ ನಾನ್ ಇಂಡಿಪೆಂಡೆಂಟ್ ಆಗಿ ಮಾಡಿದ್ದು ಅಂತ. ನೀವ್ ಮಾಡಿ, ಅಷ್ಟೊತ್ತಿಗೆ ನಾನು ಇವ್ರನ್ನ ಒಂದಷ್ಟು ಗೋಳಿಕೋತೀನಿ. ಹೆಲ್ಪ್ ಇವರೇ ಮಾಡೋದು ನಿಮ್ಗೆ, ನಾ ಖಂಡಿತ ಹೆಲ್ಪ್ ಮಾಡಲ್ಲ. ಓಕೆನಾ? ಮೊದ್ಲು ಬನ್ಸಿ ರವೆ ಹಾಕೊಂಡ್ರಿ. ನಾನು ಬಹಳ ಕಷ್ಟದ ಕೆಲಸ ಮಾಡ್ತೀನಿ ಅಲ್ವಾ? ಬಾಳೆಹಣ್ಣು ಸುಲಿಯೋದು. ಕರೆಕ್ಟ್. ತುಂಬಾ ಕಷ್ಟ ಆಗ್ತಿದ್ಯಾ? ಭಾರ ಇದೆಯಾ ಬಾಳೆಹಣ್ಣು? ಅಯ್ಯೋ. ಓಕೆ, ಹಾಕಿ. ಹೌದಾ? ನೀವು ನೀರ್ ಹಾಕೊಳ್ಳೋದಿಲ್ವಾ ಅದಕ್ಕೆ? ಫಸ್ಟ್ ಬಾಳೆಹಣ್ಣು ಫಸ್ಟ್ ಹಾಕ್ಬಿಟ್ಟು ಆಮೇಲೆ ಬೇಕಾದ್ರೆ ನೀರ್ ಹಾಕೊಳ್ಳಿ. ಎರಡು ಬಾಳೆಹಣ್ಣು ಬೇಕಾಗತ್ತಾ? ಮೋಸ್ಟ್ಲಿ ಹಾಕ್ಬಿಡಿ. ಏಲಕ್ಕಿ ಬಾಳೆಹಣ್ಣು ಹಾಕೋದಿದ್ರೆ ಇನ್ನು ಜಾಸ್ತಿ ಕ್ವಾಂಟಿಟಿ ಮಾಡ್ತೀವಲ್ಲ, ಹಾಗಾಗಿ ಒಂದು 8 ಬಾಳೆಹಣ್ಣು ಹಾಕ್ತಿವಿ. ಮನೇಲಿ 3-4 ಜನರಿಗೆ ಆಗುವಷ್ಟಾದ್ರೆ ಒಂದು 8 ಬಾಳೆಹಣ್ಣು. ಹಬ್ಬದ ಟೈಮಲ್ಲಿ ಬಾಳೆಹಣ್ಣು ತುಂಬಾ ಇರತ್ತೆ ಮನೆಯಲ್ಲಿ, ಯಾರು ತಿನ್ನೋರು ಇರಲ್ಲ. ಅಂತ ಟೈಮಲ್ಲಿ ಈ ತರ ಅಡ್ಗೆ ಮಾಡಿದ್ರೆ ಬಾಳೆಹಣ್ಣು ಬೇಗ ಖರ್ಚಾಗತ್ತೆ ಅಲ್ವಾ? ನಮ್ಮ ಊರಿಂದ ಒಬ್ರು ಬಾಳೆಗೊನೆ ತಂದು ಕೊಟ್ಟಿದ್ದಾರೆ. ಅದನ್ನ ಏನ್ ಮಾಡ್ಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಪಕ್ಕದ ಮನೆಯವರಿಗೆ, ಮೇಲ್ಗಡೆ ಮನೆಯವರಿಗೆ ಎಲ್ಲರಿಗೂ ಕೊಟ್ಟಿದ್ದಾಯ್ತು. ಇನ್ನು ನೆಕ್ಸ್ಟ್ ನಾಳೆ ಬೆಳಿಗ್ಗೆ ಈ ತಿಂಡಿ ಕಾರ್ಯಕ್ರಮ. ಓಕೆ, ರವಿ ಅವರೇ, ನೀವು ಸಿನಿಮಾದಲ್ಲೂ ಅಭಿನಯಿಸಿದಿರಾ, ಧಾರಾವಾಹಿಲೂ ಅಭಿನಯಿಸಿದಿರಾ. ಯಾವ್ದು ಫಸ್ಟ್ ಸ್ಟಾರ್ಟ್ ಮಾಡಿದ್ದು, ಸಿನಿಮಾನ ಧಾರಾವಾಹಿನ? ಫಸ್ಟ್ ಮಾಡಿದ್ದು ಸಿನಿಮಾನೇ. ಭುವನಜ್ಯೋತಿ ಅಂತ ಒಂದು ಯೇಸು ಕ್ರಿಸ್ತನ ಲೈಫ್ ಹಿಸ್ಟ್ರಿ ಮೇಲೆ ಸಿನಿಮಾ ಮಾಡಿದ್ರು. ಅದು ಬಹಳ ಹಿಂದೆ ರಿಲೀಸ್ ಆಗಿತ್ತು. ಆದ್ರೆ ಅದರ ವಿಶೇಷತೆ ಏನು ಅಂದ್ರೆ, ಕನ್ನಡದಲ್ಲಿ ರಿಲೀಸ್ ಆದ್ಮೇಲೆ ಬೇರೆ ಭಾರತದ ಆಲ್ಮೋಸ್ಟ್ ಎಲ್ಲಾ ಭಾಷೆಗಳಿಗೂ ಡಬ್ ಮಾಡಿ ಅದನ್ನ ರಿಲೀಸ್ ಮಾಡಿದ್ದಾರೆ. ಈಗ ಉಪ್ಪು ಹಾಕೊಂಡ್ರಿ, ಮತ್ತೆ ಬೆಲ್ಲ ಹಾಕೋತಿದ್ದೀರಾ ಅಲ್ವಾ? ಬೆಲ್ಲ ಸ್ವಲ್ಪ ನಮ್ಮ ಇಷ್ಟಕ್ಕೆ ತಕ್ಕಾಗಿ, ಬೇಕಾದ್ರೆ ಸ್ವಲ್ಪ ಜಾಸ್ತಿ ಅಥವಾ ಕಮ್ಮಿ. ಕೆಲವರಿಗೆ ತುಂಬಾ ಸಿಹಿ ಇಷ್ಟ ಆಗಲ್ಲ. ಒಂದ್ ಸ್ವಲ್ಪ ಹಸಿಮೆಣಸಿನಕಾಯಿ. ಈಗ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಇಷ್ಟ ಆಗುವವರು ಅದನ್ನು ಹಾಕ್ಬೋದು. ತೆಂಗಿನ ತುರಿ ಹಾಕಿದಷ್ಟು ರುಚಿನೇ. ಈಗ ಕಲ್ಸ್ಕೋಬೇಕು. ಓಕೆ, ನೋಡಿದ್ರೆ ಇದಕ್ಕೆ ಇವಾಗ ನೀರು ಬೇಕಾಗಿಲ್ಲ. ಈಗ ನಾವು ಬಾಳೆಹಣ್ಣಲ್ಲಿ ಕಲಸಿದ್ದೇನೆ, ಇದು ಕನ್ಸಿಸ್ಟೆನ್ಸಿ ಸಾಕಾಯ್ತು. ರೊಟ್ಟಿ ತಟ್ಟಕ್ಕೆ ಕರೆಕ್ಟ್ ಆಗುತ್ತೆ. ಓಕೆ, ತಿಂದಿದ್ದೀರಾ ಯಾವತ್ತಾರು ರವೆ ರೊಟ್ಟಿ? ಅಂದ್ರೆ ಬಾಳೆಹಣ್ಣು ಹಾಕಿ ಮಾಡಿರೋ ರವೆ ರೊಟ್ಟಿ ತಿಂದಿಲ್ಲ. ಓಕೆ, ರವೆ ಜೊತೆಗೆ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ಹಿಟ್ಟುಗಳನ್ನ ಬೆರೆಸಿ ರೊಟ್ಟಿ ಮಾಡ್ತಾರಲ್ಲ, ಅದು ತಿಂದಿದ್ದೀನಿ. ಇದು 1 ನಿಮಿಷ ಇದ್ರೆ ಈಸಿಯಾಗಿ ಬಿಟ್ಟು ಬರುತ್ತೆ. ಇಲ್ಲದ್ರು ಬರುತ್ತೆ. ನನ್ಕಿಂತ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ ಅಲ್ವಾ? ಒಂದ್ ಶೋ ಅಲ್ಲಿ ಬಂದ್ಬಿಟ್ಟು. ಮೇಲೊಂದ್ ಸ್ವಲ್ಪ ಎಣ್ಣೆ ಹಾಕ್ಲಾ? ಹಾಕಿ. ನಾವು ಮನೆಯಲ್ಲಿ ಇದಕ್ಕೆ ತೆಂಗಿನೆಣ್ಣೆ ಹಾಕ್ತೀವಿ. ಇದು ರೆಡಿ ಆಗಿದೆ ಬಹುಶಃ. ಫಿನಿಶಿಂಗ್ ಟಚ್ ನಿಮ್ಗೆ. ರವೆ ರೊಟ್ಟಿ ನಾವಿಬ್ರು ಸೇರಿ ಮಾಡಿದ್ದು ರೆಡಿ ಆಗಿದೆ. ಅವ್ರು ಹಿಡ್ಕೊಂಡೇ ಇಲ್ಲ. ಹಂಗಲ್ಲ, ಹಿಂಗ್ ಹಿಡ್ಕೋಬೇಕು. ಥ್ಯಾಂಕ್ ಯು. ಬಿಸಿ ಬಿಸಿಯಾದ ರವಾ ರೊಟ್ಟಿ ಸಿದ್ಧವಾಯ್ತು. ರವಾ ರೊಟ್ಟಿ ಬೇಕಾಗುವ ಸಾಮಗ್ರಿಗಳು: ಬನ್ಸಿ ರವೆ, ಬಾಳೆಹಣ್ಣು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಬೆಲ್ಲ, ತೆಂಗಿನ ತುರಿ, ಉಪ್ಪು ಮತ್ತು ಎಣ್ಣೆ. ಮಾಡುವ ವಿಧಾನ: ಬಟ್ಟಲಿಗೆ ಬನ್ಸಿ ರವೆ, ಬಾಳೆಹಣ್ಣು, ಉಪ್ಪು, ಬೆಲ್ಲ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಹಾಕಿ ಕಲಸಿ ತಟ್ಟಿಕೊಂಡು ಕಾದ ತವಾದ ಮೇಲೆ ಬೇಯಿಸಿದ್ರೆ ರವಾ ರೊಟ್ಟಿ ಸವಿಯಲು ಸಿದ್ಧ.